ನಾನು ಸುಮ್ಮನೆ ಒಂದು ಟ್ಯಾಲಿಯನ್ನು ಹೇಳ್ತೀನಿ ನಿಮಗೆ. ನೋಡಿ, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಬಿಜೆಪಿ ಕಾಲದಲ್ಲಿ 60 ಕೋಟಿ ಇಟ್ಟಿತ್ತು. ಬಿಜೆಪಿ ಇದ್ದಾಗ 60 ಕೋಟಿ ಇಟ್ಟಿತ್ತು. 2024-25ರಲ್ಲಿ ಅದನ್ನ ಗೌರವಾನ್ವಿತ ಸಿದ್ದರಾಮಯ್ಯನವರು 40 ಕೋಟಿಗೆ ಇಳಿಸಿದ್ರು. 20 ಕೋಟಿ ಕಟ್. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ 100 ಕೋಟಿ ಇಟ್ಟಿದ್ದೀರಿ ನಾವು. ಅದು 45 ಕೋಟಿಗೆ ಬಂತು. 55 ಕೋಟಿ ಕಟ್. ತಾಂಡಾಗಳ ಅಭಿವೃದ್ಧಿ 110 ಕೋಟಿ ಇತ್ತು ನಾವು ನಮ್ಮ ಸರ್ಕಾರ ಕೊಟ್ಟಾಗ. ಅದು 60 ಕೋಟಿ ಕೊಟ್ಟರು, 50 ಕೋಟಿ ಕಟ್ ಮಾಡಿದ್ರು. ಬೋವಿ ಅಭಿವೃದ್ಧಿ ನಿಗಮ 95 ಕೋಟಿ ನಾವು ಕೊಟ್ಟಿದ್ರಿ, ಅವರು 55 ಕೋಟಿಗೆ ಇಳಿಸ್ಬಿಟ್ರು. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಾವು 190 ಕೋಟಿ ಕೊಟ್ಟಿದ್ರಿ, ಬಂದಾಗ 3 ವರ್ಷಗಳ ಇವರ ಅನುದಾನಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರದ ಅಭಿವೃದ್ಧಿ ಇವರು 106 ಕೋಟಿ ಕೂಡ ಯಾವ ನಿಗಮದಿಂದನೂ ಅದನ್ನ 50 ಕೋಟಿ ಒಬ್ಬ ಫಲಾನುಭವಿಗೆ ಅನುದಾನ ಲಭ್ಯ ಆಗದೆ. ಆಮೇಲೆ ಕರ್ನಾಟಕ ಉಪಹಾರ ಅಭಿವೃದ್ಧಿ ನಿಗಮ ಮಾತ್ರ ಇತ್ತು 3 ವರ್ಷ 15 ಕೋಟಿ ವರ್ಷಗಳಲ್ಲಿ. ಅದು 8 ಕೋಟಿ ಆಯ್ತು. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಯರ ನಿಲಯ 3 ವರ್ಷ ನಿಮ್ಮ ಆಡಳಿತದಲ್ಲಿ 193 ಕೋಟಿ ಬೇರೆ ಹೇಳಿಲ್ಲ. ಅದು 90 ಕೋಟಿ ಆಯ್ತು. ಅದು ಜಾರಿ ಆಗಿರಲಿಲ್ಲ. ರಾಜ್ಯದ ವಿವಿಧ ಮಠಗಳಿಗೆ ಕೆಲಸ ಆಯ್ತಾ? ದೇವಾಲಯಗಳಿಗೆ ಮುಖ್ಯಮಂತ್ರಿ ವಿಶೇಷ ಸಹಾಯಧನ ಮಾಡೋದ್ರಿ. ಯಾವ ಕಾರ್ಯಗತ ಮಾಡಲಿಲ್ಲ ಅದನ್ನ ತಿಳ್ಕೊಳ್ಳಿ. ಕಾರ್ಯಗತ ಮಾಡಬೇಕು. 124 ಕೋಟಿ ಕಟ್. SCP TSP ನಾನು ಹೇಳ್ತೀನಿ, ನಾನು ನಾಳೆ ಉತ್ತರ ಕೊಡ್ತೀನಿ. ನನಗೆ ಕೊಡ್ತೀನಿ ನಾಳೆ ಉತ್ತರ. ಮುಖ್ಯಮಂತ್ರಿಗಳು ನೀವು ಏನ್ ಮಾಡ್ಯಾರ ಅಂತ, ಏನಾಗಿದೆ ಅಂತ ನಾನು ಕೊಡ್ತೀನಿ ಉತ್ತರ. ಆಯ್ತು, ನೀವು ಮಾತಾಡೋ ಕೊಡಿ. ಸಿದ್ದು, ನಾನು MLA ಕಣೆಯ. ಆಯ್ತು, ಮಾತಾಡಬಾರ್ದು. ಶಿವಲಿಂಗ ಅವ್ರೆ, ಅವ್ರು ಮುಗಿಸ್ಲಿ, ಮತ್ತೆ ನೆಕ್ಸ್ಟ್ ಮಾತಾಡಿ. ಸಿದ್ದು, ರಾಜ್ಯದ ವಿವಿಧ ಮಠಗಳು ಹಾಗೂ ದೇವಾಲಯಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಸಹಾಯಧನ ನಮ್ಮ ಸರ್ಕಾರ ಇದ್ದಾಗ 154 ಕೋಟಿ 85 ಲಕ್ಷ ಕೊಟ್ಟಿದ್ರಿ. ಸಿದ್ದರಾಮಯ್ಯನವರು ಅದನ್ನ 30 ಕೋಟಿ ಇಳಿಸಿದ್ರು. 124 ಕೋಟಿ ಕಟ್. ಹಿಂದೂ ರುದ್ರಭೂಮಿಗಳ ನಿರ್ವಹಣೆ 24 ಕೋಟಿ 79 ಲಕ್ಷ ನಾವು ಕೊಟ್ಟಿದ್ರಿ, ಅದನ್ನು 10 ಕೋಟಿಗೆ ಇಳಿಸಿದ್ರು. ನೇಕಾರರ ಯೋಜನೆಗೆ 125.77 ಕೋಟಿಯನ್ನು ನಮ್ಮ ಸರ್ಕಾರ ಕೊಟ್ಟಿತ್ತು, ಅದು 10 ಕೋಟಿಗೆ ಇಳಿದು 90% ಡಿಸ್ಕೌಂಟ್. ಸನ್ಮಾನ್ಯ ಅಧ್ಯಕ್ಷರೇ, ಇದನ್ನ ಈಗ ಈ ನಿಗಮಗಳೆಲ್ಲ ನಾನು ಓದಿದ್ದ ನಿಗಮಗಳೆಲ್ಲನೂ ಕೂಡ ಆ ಬಡವರಿಗೆ ಸಹಾಯ ಮಾಡುವಂಥದ್ದು. ಯಾರು ಅವರು ಕೂಲಿ ಮಾಡೋರಿಗೆ, ಅವ್ರ ಅಂಗಡಿ ಇಟ್ಕೊಳಕ್ಕೆ, ಅವ್ರು ಬಿಸ್ನೆಸ್ ಮಾಡೋವಂಥದ್ದಕ್ಕೆ, ಅವ್ರು ಸಹಾಯ ಮಾಡೋವಂಥದ್ದಕ್ಕೆ ಈ ನಿಗಮಗಳಲ್ಲಿ ಅವ್ರಿಗೆ ಸಾಲ ಕೊಡ್ಬೋದಾಗಿ. ಸಾಲ ಕೊಡೋಕ್ಕೆ ಪ್ರಾವಿಷನ್ ಎಲ್ಲ ಒಕ್ಕಲಿಗರದು ಇದೆ, ನಾನು ಓದಿಲ್ಲ, ಒಕ್ಕಲಿಗರದು ಇದೆ, ಲಿಂಗಾಯತರದ್ದು ಇದೆ, ಎಲ್ಲರದು ಉಪ್ಪಾರರು ಎಲ್ಲ ಇದೆ. ಎಲ್ಲರಿಗೂ ಆ ನಿಗಮಗಳನ್ನು ಮಾಡಿ ಅಲ್ಲಿ ಲೋನ್ ಕೊಟ್ಟು ಅವರ ಅಭ್ಯುದಯಕ್ಕೆ ಮಾಡಿದಂಥ ಒಂದು ಯೋಜನೆಗಳು. ಇವರೆಲ್ಲ ಕಟ್ ಅಂತ ಕಟ್ ಹೊಡೆದ್ಬಿಟ್ರು. ಈಗೇನಾದ್ರು ಅವರು ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದ್ರು. ಇವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಆ ಮೈಕ್ರೋ ಫೈನಾನ್ಸ್ಗೆ ಹೋತಾನೆ ಇರಲಿಲ್ಲ, ಅವರು ಸಾಧ್ಯನೇ ಇರಲಿಲ್ಲ. 30 ಜನ ಸಾಯ್ತಾ ಇರಲಿಲ್ಲ, ಅವ್ರು 30 ಜನ ಸಾಯ್ತಾ ಇರಲಿಲ್ಲ. ಇದಾಯ್ತು. ಮುಖ್ಯಮಂತ್ರಿಗಳು ಈ ಇಲಾಖೆಗಳಿಗೆ ಕೊಡೋ ಹಣದಲ್ಲೂ ಕೂಡ ಕಟ್ ಮಾಡಾಕ್ಬಿಟ್ಟಿದ್ದಾರೆ. ನಮ್ಮ ಚೆಲುವರಾಯ ಸ್ವಾಮಿ ಇಲಾಖೆಗೆ ನಾವು ಅನುದಾನ ಬಿಡುಗಡೆ ಮಾಡಿದ್ದು 7,288 ಕೋಟಿ. ಅವರು ಅದನ್ನ 5,035 ಕೋಟಿ ಇಳಿಸಿದ್ರು. ಅಂದ್ರೆ 2,253 ಕೋಟಿ ಕಟ್. ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ನಾವು 1,374 ಕೋಟಿ ಕೊಟ್ಟಿದ್ರಿ, ಅವರು 1,207, ಅಂದ್ರೆ 166 ಕೋಟಿ ಕಟ್. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ, ಅದಕ್ಕೆ 20,784 ಕೋಟಿ ನಾವು ಕೊಟ್ಟಿದ್ರಿ, ಅವರು ಅದಕ್ಕೆ 20,397, ಸ್ವಲ್ಪ ಕಡಿಮೆ, ಪರವಾಗಿಲ್ಲ. ಅಂದ್ರೆ 387 ಕೋಟಿ ಮಾತ್ರ ಕಟ್ ಮಾಡಿದ್ದಾರೆ.
ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆ ನಾವು 17,071 ಕೋಟಿ ಕೊಟ್ಟಿದ್ರಿ. ಈಗ ಅದು 14,922 ಆಗಿದೆ. ಅಲ್ಲಿ 2,149 ಕೋಟಿ. ಕನ್ನಡ ಸಂಸ್ಕೃತಿ ಇಲಾಖೆ ನಾವು 333 ಕೋಟಿ ಕೊಟ್ಟಿದ್ರಿ. ಅವರು 254 ಕೋಟಿ ಅಂದರೆ 78 ಕೋಟಿ ಕಡಿಮೆ ಮಾಡಿದ್ದಾರೆ. ಅಂದರೆ ನೀವು ಎಲ್ಲ ನಿಗಮಗಳಲ್ಲೂ ಕಟ್ ಮಾಡಿದ್ದೀರಾ, ಎಲ್ಲ ಇಲಾಖೆಗಳ ಅನುದಾನದಲ್ಲೂ ನೀವು ಕಟ್ ಮಾಡಿಬಿಟ್ಟಿದ್ದೀರಾ. ಕಟ್ ಮಾಡಿ ನೀವು ಯಾವ ರೈತರಿಗೆ ಹಣ ಹೋಗ್ಬೇಕಾಯ್ತು, ಯಾವ PWD ರಸ್ತೆಗಳಿಗೆ ಹಣ ಹೋಗ್ಬೇಕಾಯ್ತು, ಶಾಲೆಗಳಿಗೆ ಹಣ ಹೋಗ್ಬೇಕಾಯ್ತು, ಆ ಹಣ ಎಲ್ಲ ಕಟ್ ಮಾಡಿ ನಿಮ್ಮ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಏನಿಲ್ಲ ಅದಕ್ಕೆ ಡೈವರ್ಟ್ ಮಾಡಿಬಿಟ್ರಿ ನೀವು ಹಣನ. ನೀವು ಕೊಡೋದನ್ನ ಇಲ್ಲಿ ಈ ನಿಗಮಗಳಿಗೆ ಈ ಇಲಾಖೆಗೆಲ್ಲ ಕೊಟ್ಬಿಟ್ಟು ನೀವು ಫ್ರೀಗೆ ಎಷ್ಟು ಬೇಕಾದ್ರೂ ಕೊಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲ್ಲ ನೀವು. ಆದರೆ ನೀವು ಅದನ್ನೆಲ್ಲ ಕಟ್ ಮಾಡಿ ಆ ಇಲಾಖೆಗಳನ್ನೆಲ್ಲ ಕಟ್ ಮಾಡಿ ನೀವು ನಿಮ್ಮ ಕಾಂಗ್ರೆಸ್ಸಿನ ಅಜೆಂಡಾಗ ಹೋದ್ರಿ. ಇದು ರಾಜ್ಯದ ಜನತೆಗೆ ಬಗೆದಂತ ದ್ರೋಹ. ಇದನ್ನ ನಾವಿವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ಇನ್ನು ಕೊನೆಯದಾಗಿ ನಾನು ಹೇಳುವಂಥದ್ದು, ಇಷ್ಟೆಲ್ಲ ಆದ್ಮೇಲೂ ಕೂಡ ಮುಖ್ಯಮಂತ್ರಿಗಳು, ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ, ಮುಖ್ಯಮಂತ್ರಿಗಳು ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ವಿಧಾನಸೌಧ 313 ಏನೋ ಕೊಠಡಿಯಲ್ಲಿ ಮಾಡಿದ್ರು. ಮಾಡಿದಾಗ ಅವರು ವರದಿ ಕೊಟ್ಟರು, ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ವರದಿ ಕೊಟ್ಟ ಮೇಲೆ ನಾನು ಪತ್ರಿಕೆಯಲ್ಲಿ ನೋಡಿದ್ದು, ಅವರು 29% ಏನೋ ಮಾಡಿದ್ರಂತೆ ಖರ್ಚು. 100ಕ್ಕೆ 29 ಮಾರ್ಕ್ಸ್. ಪಾಸಿಂಗ್ ಆದ್ರೆ 35 ಮಾಡಬೇಕಾಯ್ತು. 22 ನನಗಿಂತ ಕಡಿಮೆ ಓದಿಲ್ಲಪ್ಪ. 22%. ಮುಖ್ಯಮಂತ್ರಿಗಳು ಗರಂ ಕೋಪ ಮಾಡ್ಕೊಂಡು ಚೀಮಾರಿ ಹಾಕಿದ್ರು ಅಂತ ಬಂದಿತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ. ಪತ್ರಿಕೆಯಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ನಾನು ಇಲ್ಲಿ ಮುಖ್ಯಮಂತ್ರಿಗಳು ATR ಈ ಪುಸ್ತಕ ಅವರೇ ಹೊರಡಿಸಿರೋದು. ATR ಈ ಪುಸ್ತಕ ಅಂದರೆ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ ಸ್ಪೀಚ್ 2024-25. ಇದರಲ್ಲಿ ನೀವು, ನಾನು ಓದ್ದೆ, ಎಲ್ಲ ಪೇಜು ಓದ್ದೆ ನಾನು. ಆ ಎಲ್ಲ ಪೇಜಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ ನೀವು ಚೀಮಾರಿ ಹಾಕಿದ್ಮೇಲೆ ನನಗಿಂತ ನಿಮ್ಗೆ ಚೆಂದ ಗೊತ್ತಿರುತ್ತೆ. ನೀವು ಚೀಮಾರಿ ಹಾಕಿದ್ಮೇಲೆ ಅವರೇ ಪುಸ್ತಕ ಪ್ರಿಂಟ್ ಮಾಡಿ ಕೊಟ್ಬಿಟ್ಟವ್ರು. ಇದೆಲ್ಲರ ಹತ್ರನೂ ಇದೆ, ನಿಮಗೂ ತಗೊಂಡು ನೋಡಿ ಇದು.